ಋತು ನಾನು 100ಕ್ಕೆ 500% ನಂಬಿಸ್ಬೇಕು. 500% ನನಗೆ ನನ್ನ ಮೇಲೆ ನಂಬಿಕೆ ಇರಬೇಕು ಅಂತಂದರೆ ಅವಳು ಇವಾಗ ಇಲ್ಲಿ ಯಾರನ್ನೂ ಮಾತಾಡಿಸ್ಬಾರ್ದು. ಈ ಅದೃಷ್ಟನಾಗಲಿ ಗಗನನ್ನಾಗಲಿ ಗುಂಡನ್ನಾಗಲಿ, ಗುಂಡ ಅಂತೂ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಈ ಗುಂಡನೂ ಈ ಚೌಡಕ್ಕ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನನ್ನ. ಅದಕ್ಕೇ ಮಾತಾಡ್ತೀನಿ ಬಿಡಲ್ಲ. ಏನಾದರೂ ಒಂದು ಜಗಳ ತೆಗಿತೀನಿ. ಸುಮ್ಮನೆ ನೋಡ್ತಾ ಇರ್ತಾರೆ. ಯಾಕೆ ನೋಡಬೇಕು? ಗಂಡ ಹೆಂಡ್ತಿ ಏನು ಜಗಳ ಆಡ್ತಾರೆ? ಗಂಡ ಹೆಂಡ್ತಿ ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ಕಾಗಲ್ವೇನೋ? ನಾನು ನಮ್ಮ ಋತು ನಗಾಡ್ಕೊಂಡು ನಾವು ಕೂತ್ಕೊಂಡು ಮಾತಾಡೋದು ಅದು ನೋಡ್ಬಿಟ್ಟು ಜನಗಳಿಗೆ ಸಹಿಸ್ಕೊಳಕ್ಕಾಗಲ್ಲ. ನೋಡ್ತಾ ಇರ್ತಾರೆ, ನಮ್ಮ ಮನೆ ಕಡೆನೇ ನೋಡ್ತಾ ಇರ್ತಾರೆ. ನಾವು ಹಂಗೆ ನೋಡ್ತೀವ, ಹಂಗೆ ಬರ್ತೀವ ನಿಮ್ಮ ಮನ್ಗಳ ಹತ್ರ. ನಮ್ಮ ಮನ್ಗಳ ಹತ್ರ ಯಾರನ್ನ ಬಂದ್ಬಿಟ್ಟಿದ್ದೀರಾ ಅಂತಂದ್ರೆ ಸರಿಯಾಗೋದಿಲ್ಲ ನೋಡು. ಅಣ್ಣ ಏನಕ್ಕೆ ಹಂಗೆ ಮುಖ ನೋಡಿ ಬೈಕಂತ ಇದೆಯಾ? ಅಣ್ಣ ನಾವೇ ನಿಮ್ಮ ಮನೆ ಹತ್ರ ಬಂದಿಲ್ಲ. ನಾವು ಈ ಕಡೆ ನಾವೇನೋ ಕೂಲಿ ಆಳುಗಳನ್ನ ಕರೆಯೋದಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡಿ. ಏನು ಕಣ ಹಿಂಗೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾವೇನು ನಿಮ್ಮ ಮನೆ ಹತ್ರ ಏನಕ್ಕಾದ್ರೂ ಬಂದ್ವಾ? ಕೊಡೋದು ನೀವು ಯಾರೂ ನೀವು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನಾವು ಗಂಡ ಹೆಂಡ್ತಿ ಚೆನ್ನಾಗೇ ಇದ್ದೀವಿ, ಏನು ಜಗಳ ಆಡ್ತಾರೆ ಅಂತ ನೋಡ್ತಾ ಇದ್ದೀರಾ? ನನಗಾಲೇ ಗೊತ್ತು ನೀವು ಜಗಳ ಆಡ್ತಿದ್ದೀರೋ ಇಲ್ಲೋ ಅಂತ ಇದು ಮಾಡ್ತೀರಾ ಅಂತ. ಏಯ್ ನೀನು ನಮ್ಮನೆ ಉಂಡ್ಕೊಂಡು ತಿನ್ಕೊಂಡು ಇವತ್ತು ನಮಗೆ ಇದು ಮಾಡ್ತಾ ಇದೀಯಾ? ಏನು ದುಡಿತೀನಿ ಅನ್ನೋ ದೌಲತ್ ತೋರಿಸ್ತಾ ಇದೆಯಾ? ಅವೆಲ್ಲ ನಡೆಯೋದಿಲ್ವೋ ನಮ್ಮ ಹತ್ರ? ಅದೆಲ್ಲ ನಡೆಯಲ್ಲ. ನಡಿಯಪ್ಪ, ಅವರು ಸುಮ್ಮನೆ ಹಂಗೇನೆ ನಡಿ. ಏನೇನೋ ಮಾತಾಡ್ಕೊಂಡು ಇಲ್ಲಿ ಜಗಳ ಮಾಡಕ್ಕೆ ಬರ್ತಾರೆ. ಅವ್ರಿಗೆ ಏನೇನೈತೋ ಮನಸ್ಸಿನಾಗೆ ಅವ್ರ ಮಗಳದೆಲ್ಲ ನಮ್ಮ ಮೇಲೆ ಎತ್ತಾಕ್ತಾರೆ. ನಡಿ ಸುಮ್ಮನೆ. ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ನಾವೇನು ಯಾರಿಗೇನು ಅಂಥದ್ದು ಬಯಸಲ್ಲ. ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ ಹೊರ್ತನೋ ನಾವೇನೇನು ಕೆಟ್ಟದ್ದು ಬಯಸಲ್ಲ. ನಡಿ ಸುಮ್ಮನೆ. ಕಾಲು ಕೆರಿತಾ ಇದ್ದಾರೆ ಜಗಳಕ್ಕೆ ಬರೋದಕ್ಕೆ. ಜಗಳಕ್ಕೆ ಬರೋದಕ್ಕೆ ಅವ್ರೇನು ಹಂಗೆ ಅವ್ರ ಪಾಡಿಗೆ ಅವನೇ ಜಗಳಕ್ಕೆ ಬರ್ತಾ ಇದ್ದಾರಲ್ಲ. ಬಾ, ಹಂಗೆ ಜಗಳಕ್ಕೆ ಬಂದವ್ರಿಗೆ ನಾವು ಅಂಥವ್ರ ಮೇಲೆ ಜಗಳಕ್ಕೆ ಹೋಗ್ಬಾರ್ದು. ಅವರೇನೋ ಹೆಂಡತಿ ಮೇಲೆ ನಂಬಿಕೆ ಬರಲಿ ಅನ್ನೋ ಥರ ಮಾಡ್ತಾ ಇದ್ದಾರೆ ಏನೋ, ಅದಕ್ಕೆ ಮಾಡ್ತಾ ಇರೋದು. ಪರವಾಗಿಲ್ವೇ? ಇವಾಗ ಅದೃಷ್ಟ ಅಲ್ಲೇ ಕಂಡು ಹಿಡಿದ್ಬಿಡ್ತಾಳೆ. ನೋಡಿ ಫುಲ್ ಫಾಸ್ಟ್ ಇದ್ದಾಳೆ. ಹೆಂಡತಿ ಮೇಲೆ ನಂಬಿಕೆ ಬರಲಿ ಅಂತ ಜಗಳಕ್ಕೆ ಬಂದವ್ರೆ ಅಂತ. ಋತುಂಗೆ ಹೇಳ್ತೀನಿ, ಋತುಂಗೆ ಹೇಳಿ ಇಲ್ಲಿ ಬಿಡ್ಕೊಬೇಡ ಅವ್ರು ಯಾರನ್ನೂ ಅಂತ ಹೇಳ್ತೀನಿ. ಇವರೆಲ್ಲ ಬರಲಿಲ್ಲ ಅಂತಂದರೆ ಒಳ್ಳೇದು. ಬರಲಿಲ್ಲ ಅಂತಂದರೆ ವಾಸಿ ನನಗೆ. ಹಂಗಾದ್ರೆ ಬಂದು ಯಾರು ಏನೋ ಯಾತು ಹೇಳಲ್ಲ ಇಲ್ಲಿ. ಋತು 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 ಇದೆಯಾ? ಬಾ ಇಲ್ಲಿ. ಯಾರನ್ನೂ ಬಿಟ್ಕೊಬೇಡ ಇಲ್ಲಿ ಹೇಳ್ತೀನಿ. ಅಯ್ಯೋ 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 ಹೆಂಗೆ ನೋಡ್ತಾರೆ, ಏನು ಅಂತಾರೆ ಯಪ್ಪ. ಯಾರಾದರೂ ಚೆನ್ನಾಗಿದ್ದಾರೆ ಅಂತಂದ್ರೆ ಸಹಿಸ್ಕೊಂಬಲ್ಲ ಕಣಪ್ಪ ಜನಗಳು. ಎಂತೆಂಥವ್ರು ಇರ್ತಾರೆ ಇಂಥ ಜನಗಳು ಅಂತ ಅನಿಸುತ್ತೆ ನನಗೆ. ನಿಜ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಏನು ನಾವು ಎಷ್ಟು ಒಳ್ಳೇದು ಮಾಡಿದ್ದೀವಿ, ಹೆಂಗಂದ್ರೂ ನೆನೆಸ್ಕೊಳ್ಳಲ್ಲ. ನಾನು ನಮ್ಮ ಋತು ಮಾಡಿರೋ ಇದಕ್ಕೆ ಅವ್ರು ನಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದಕ್ಕೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಗೊತ್ತಾ? ಏನಪ್ಪ ಯಾಕೆ? ಆ ಅದೃಷ್ಟನ ಗುಂಡ ಆ ಗಗನ ಆಗಲಿ ಯಾರನ್ನೂ ಇಲ್ಲಿ ಬಿಟ್ಕೊಂಬಕ್ಕೆ ಹೋಗ್ಬಿಡ. ಅವ್ರು ಯಾರು ಒಳ್ಳೆಯವರಲ್ಲ. ಏನು ಯಾವಾಗಲೂ ಬಗ್ಗಿ ನೋಡ್ತಿರ್ತಾರೆ. ನಾವು ಚೆನ್ನಾಗಿರೋದು ನೋಡಿ ಅವ್ರಿಗೆ ಹೊಟ್ಟೆ ಉರಿ ಋತು ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಮತ್ತೆ ನಮ್ಮ ಮನೆ ಕಡೆಗೆ ನೋಡ್ತಾ ಇದ್ದಾರೆ. ನಾನು ಭಾಳ ಅಬ್ಸರ್ವ್ ಮಾಡಿದ್ನಲ್ಲ, ನಮ್ಮ ಮನೆ ಕಡೆಗೆ ನೋಡ್ತಾವ್ರೆ. ಯಾಕೆ ಗೊತ್ತಾ? ಏನೋ ಜಗಳ ಆಡ್ತಾರೇನೋ ಗಂಡ ಹೆಂಡ್ತಿ. ಜಗಳ ಆಡ್ಕೊಂಡ್ರೆ ನಮ್ಮ ಹತ್ರ ಬರ್ತಾರೆ. ಅವಾಗ ನಾನು ಬುದ್ಧಿ ಹೇಳ್ಬೋದು. ಅವನೊಂಥರ ಗುಂಡ ಇವಾಗ ಏನೋ ನಾನೇ ದೊಡ್ಡಿದು ಅನ್ನಂಗೆ ಆಗ್ಬಿಟ್ಟೈತೆ ಹಂಗೆ ಗುಂಡಂಗೆ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ ನಾನು ಇವ್ರಿಗೆ ಬುದ್ಧಿ ಹೇಳ್ಬೇಕು. ಪ್ರವೀಣ ನೀವು ಚೆನ್ನಾಗಿರ್ರಿ, ಋತು ಹಾಕೋನ ಹತ್ರ ಜಗಳ ಆಡಬೇಡಿ ಅಂತೇಳಿ ಅವ್ನು ಬುದ್ಧಿ ಹೇಳ್ಬೇಕು. ಅದೃಷ್ಟ ನನ್ನ ಗಂಡ ಬುದ್ಧಿ ಹೇಳ್ಬಿಟ್ಟ ಅಂತ ಅವಳು ಅದೃಷ್ಟನ ದೊಡ್ಡಿದು. ಅವಳು ಹಂಗೆ ಗಂಗನ ಅವ್ರ ಅತ್ತೆ ಎಲ್ಲ ಹೇಳುತ್ತೆ. ಅವ್ರ ಅತ್ತಿಗೆಲ್ಲ ಪ್ರತಿಯೊಂದು ಹೇಳ್ತಾಳೆ ಫೋನ್ ಮಾಡಿ. ಇಲ್ಲಿ ಬರೋದು ಎಲ್ಲ ತಿಳ್ಕೊಂಬೋದು, ಅವ್ರ ಅತ್ತಿಗೆ ಫೋನ್ ಮಾಡೋದು, ಬರೋದು ತಿಳ್ಕೊಂಬೋದು, ಅವ್ರ ಅತ್ತಿಗೆ ಫೋನ್ ಮಾಡೋದು, ಎಲ್ಲ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಇಲ್ಲಿ ಬಿಡ್ಕೊಂಬಲ್ಲ ಬಿಡು. ಅವ್ರನ್ನ ನಾನು ಆ ಮನೆಗಳವ್ರು ನೀನು ಅಲ್ಲಿಗೆ ಹೋಗ್ಬೇಡ, ನೀನು ಅಲ್ಲಿಗೆ ಹೋಗಿ ಕುಡ್ದು ಅವ್ರನ್ನ ಇಲ್ಲಿಗೆ ಒಬ್ರನ್ನ ಬಿಡ್ಕೊಂಡು ಕುಡ್ದು ನೋಡಿ ಹೇಳಿರ್ತೀನಿ. ಅವ್ರ ಮಾತು ಏನು ಕೇಳ್ಬೇಡ ಋತು. ಅವರೆಲ್ಲನ ನಮ್ಮಿಬ್ರ ಮಧ್ಯೆ ಜಗಳ ತಂದಿಕ್ಕಾಗಿ ಮಾಡ್ತಾ ಇದ್ದಾರೆ. ಅವ್ರನ್ನ ಎಷ್ಟೊತ್ತು ನೋಡ್ಬೇಕು, ನೋಡಿದ್ರೆ ಗೊತ್ತಾಗ್ತೈತೆ ಅವ್ರ ಬುದ್ಧಿ ಎಂತದಂತ. ಈಗ ಮಾತಾಡಿದ್ರೆ ಏಯ್ ನೀವು ಯಾಕೆ ನಮ್ಮನೆ ಕಡೆಗೆ ನೋಡ್ತೀರಿ, ನೋಡ್ಕೊಂಡು ಹೋಗಿ ಕುಡ್ದು ನಿಮ್ಮ ಪ್ಯಾಡಿಗೆ ನೀವು ಹೋಗ್ರಿ ಅಂತ ಹೇಳಿದ್ರೆ ಅವ್ನು ನಾನು ಎಲ್ಲಾನ ಹೋಗ್ಲಿ ಅಬ್ಸರ್ವ್ ಮಾಡ್ತಿರ್ತಾನೆ. ಯಾಕೆ ಹಂಗೆ ಅಬ್ಸರ್ವ್ ಮಾಡ್ತಾನೆ? ನನ್ನ ಏನಂತ ಕೆಲಸ ಮಾಡ್ತಾ ಇದ್ದೀನಿ ಋತು ನಾನು? ಹೇಳು ನೀನೇನೆ, ಏನಂತ ಕೆಲಸ ಮಾಡ್ತಾ ಇದ್ದೀನಿ? ಇಲ್ಲ ಬಿಡು, ನಾನು ಯಾತಕ್ಕೆ ಬಿಡ್ಕೊಂತೀನಿ. ನಮ್ಮನೆ ಬಾಗಿಲಿಗೆ ಅವ್ರು ಏನು ಹೇಳೋರು ನಂಬಲ್ ಬಿಡಪ್ಪ. ನನಗೆ ಗೊತ್ತಾಯ್ತು ನನ್ನ ಗಂಡ ಎಂತವನು, ನನ್ನ ಗಂಡ ಹೆಂಗೆ ಅಂತ. ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಐತಿ. ಯಾರೇನಾನ ಹೇಳ್ಕೊಂಬ್ಲಿ, ಯಾರೇನಾನ ಇದು ಮಾಡಲಿ, ನನಗೆ ನಂಬಿಕೆ ಐತೆ. ಫೋನ್ ಎಲ್ಲ ಬಿಟ್ಟು ಹೋಗಿದ್ದೆ ಬಿಡತ್ತ ಅತ್ಲಾಗೆ ಫೋನ್. ಏನು ಸುಮ್ಮನೆ ಹಿಂಗೆ ಹೊರಗಡೆ ಎಲ್ಲ ನಾನು ನೇಚರ್ ಎಲ್ಲ ನೋಡಬೇಕಾದ್ರೆ ಫೋನು ಅದೆಲ್ಲ ಸ್ಕ್ರೀನ್ ಯೂಸ್ ಮಾಡಬಾರ್ದು. ಏನಕ್ಕೆ ಯೂಸ್ ಮಾಡಬೇಕು? ಸುಮ್ಮನೆ ಅವೆಲ್ಲ ಡಿಸ್ಟರ್ಬೆನ್ಸು. ಅದಕ್ಕೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಗಾಳಿ ಎಲ್ಲ ಸಿಗ್ಬೇಕಾದ್ರೆ ಹಿಂಗೆ ನೋಡ್ಕೊಂಡು ಬರ್ತಾ ಇರ್ತೀನಲ್ಲ. ಏನು ಫೋನ್ ಏನಕ್ಕೆ? ಬೆಳಗ್ಗೆಯಿಂದನೂ ಇಲ್ಲೇ ಮನೇಲಿ ಟಿ ವಿ ಫೋನು ನೋಡಿ ಸಾಕಾಗಿರುತ್ತೆ ಬಿಡೋರು. ನಿಮ್ಮ ಒಳ್ಳೆ ಮನಸ್ಸು ಅವ್ರಿಗೆಲ್ಲಿ ಗೊತ್ತಾಗುತ್ತೆ ತಗ. ಸುಮ್ಮನೆ ಮಾತಾಡ್ಬಿಡ್ತಾರೆ. ಅಂತ ಬೈತಿದ್ನಪ್ಪ ಪ್ರವಿ. ಅವ ಅದೃಷ್ಟನ್ನು ಗುಂಡನ್ನು ಏನಿಲ್ಲ ನೋಡಕ್ಕ, ಅವ್ರೇನು ಅಂತವ್ರಾಗವ್ರೆ. ಯಾವಾಗಲೂ ಮನೆ ಕಡೆಗೆ ನೋಡ್ತಿರ್ತಾರೆ. ನಾನು ಅದಕ್ಕೆ ನೋಡ್ಬಿಟ್ಟು ನನಗೂ ಒಂಥರ ಬೇಜಾರಾಗ್ಬಿಡ್ತು. ಆಗ ನಾನು ಅದನ್ನೇ ಹೇಳ್ದೆ ನೋಡು. ಅಲ್ವೇ ಋತು, ನಾನು ಹೇಳಿಲ್ವೇ
ಸುಮ್ಮನೆ ಇದು ಮಾಡ್ತಾರೆ ಅವ್ರು ಹಂಗೆ ನೋಡೋದು ಅಂತ ನಾನು ಋತು ಅವಾಗಿನ ಅದನ್ನೇ ಮಾತಾಡೋದು. ಹಾಂ, ನೋಡಬಾರ್ದು. ಯಾಕೆ ನೋಡಬೇಕು? ಒಬ್ರು ಮನೆ ಮುಂದೆ ನೋಡೋದು ನಿಂತ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಬಿಡ್ಕೊಂಬ್ಲಿ ಬೇಡ, ಅಲ್ಲಿಗೆ ಹೋಗ್ಲಿ ಬೇಡ ಅಂತ ಹೇಳಿದ್ದೀನಿ ನಮ್ಮ ಋತುಂಗೆ. ಅವ್ರು ಒಳ್ಳೆಯವ್ರಾಗಲ್ಲಕ್ಕ. ಇವಾಗ ನನ್ನ ಮಗನ ಗುಂಡಂಗೆ ಏನು ಬಿಡು, ಇವನು ಗೌರ್ಮೆಂಟ್ ಕೆಲಸ ತಗೊಂಡು 1 ಲಕ್ಷ ದುಡಿಯುತ್ತಂದ್ರೆ ನಾನು ಹೊಲ್ದಾಗ 1 ಲಕ್ಷ ದುಡಿತೀನಿ ಅನ್ನೋಂಗೆ ಆಗ್ಬಿಟ್ಟೈತೆ ಅವನಿಗೆ. 1 ಲಕ್ಷ ದುಡ್ಡು ದುಡಿತಾನಂತೆ, 1-1.5 ಲಕ್ಷ ಆದಾಯ ನೋಡ್ತಾನಂತ ಅಕ್ಕ ಅವನು. ತೋಟದ ದುಡ್ಡು ಬೇರೆ ಬರುತ್ತೆ, ತಿಂಗಳ 1-1.5 ಲಕ್ಷ ದುಡ್ಡು. ಅದಕ್ಕೆ ಏನು ನಾವೇನು ಇವ್ರಿಗಿನ್ನ ಏನು ಕಮ್ಮಿ ಇಲ್ಲ ಅಮ್ಮಂಗೆ ಇವನು ಇವಾಗ. ನಾನೇನು ಯಾರಿಗಿನ್ನ ಏನು ಕಮ್ಮಿ ಇಲ್ಲ, ನಾನು ಒಂಥರ ಅಂತ ಅವನು ಇವಾಗ. ಮತ್ತೆ ನನ್ಗೆ ಅದೇ ದೌಲತ್ತು. ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಂಗಿಲ್ಲ, ಗೌರ್ಮೆಂಟ್ ಕೆಲಸ ಆದ್ರೇನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾನಂತೆ. ಯಾರು ಕೊಟ್ಟಾದ್ರೂ ಹೇಳ್ಬೇಕಾದ್ರೆ ಜನಗಳ ಹತ್ರ ಯಾರಾದ್ರೂ ಹೇಳ್ತಾನಲ್ಲ ಅವಾಗ ಹಂಗೆ ಹೇಳ್ತಾನಂತೆ. ನೋಡಪ್ಪ ಅವ್ನ ಬುದ್ಧಿ ಎಂಥದ್ದು. ಹೆಂಗೆ ಅಯ್ಯಪ್ಪ ಯಪ್ಪ ಯಪ್ಪ ಥೂ, ನಾವೇನೋ ಅಂತ ಅನ್ಕಂತೀವಿ, ಜನಗಳಂತೂ ಹೆಂಗಿರ್ತಾರೆ ನೋಡ ಗಿಡ್ಡಮಕ್ಕ. ಮತ್ತೆ ಚೆನ್ನಾಗೆ ಒಳ್ಳೆ ಲಾಭ ಬರ್ತೈತಂತೆ. ಅಯ್ಯೋ ಅಯ್ಯೋ ಯಪ್ಪ, ಎಲ್ಲ ತರಕಾರಿ ಬೆಳಿತಾನೆ, ಏನು ಆಸೆ. ಅನ್ನೋ ಒಂದು ಕೆಲಸ ಮಾಡ್ತಾನಮ್ಮ. ಅಯ್ಯೋ ಅವ್ರನ್ನೂ ಬೇರೆ ಇಕ್ಕೊಂಡವ್ರೆ, ಮಾರಮ್ಮನ ಗಂಡನ್ನ ಅವು ಅಲ್ಲೇ ಸೇರ್ಕೊಂಡವೆ. ಮಾಡಕ್ಕೆ ಕೆಲಸ ಇಲ್ಲ ನಮಗೆ. ನೋಡು, ಅವ್ರನ್ನ ಸುಮ್ಮನೆ ಕರ್ಕೊಂಡೋಗ್ರಿ. ಅವ್ರನ್ನೂ ಬೇರೆ ಕಡೆಗೆ ನೀವು ಏನೋ ಮಾಡಿ ನಿಮ್ಮ ಕಡೆಗೆ ಎಳಕಳ್ರಿ. ಅವ್ರಿಲ್ಲ ಅಂದಿದ್ರೆ ಚೆನ್ನಾಗಿರೋದು. ಅವರಿಬ್ರು ಗಂಡ ಹೆಂಡ್ತಿ ಇದ್ದಾರೆ, ಇವರಿಬ್ರು ಗಂಡ ಹೆಂಡ್ತಿ. ಈ ಚೌಡಮ್ಮನೂ ಬಸಪ್ಪ ಇವರೇ ಆಗ್ತಾರೆ ಕೂಲರ್. ಯಾರು ಹೋಗ್ಲಿಲ್ಲ ಅಂದ್ರೆ ನಾವೇ ಮಾಡ್ತೀವಿ ಅನ್ನಂಗೆ ಅವ್ರಿಗೆ. ಅಯ್ಯೋ 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 ಅಯ್ಯಪ್ಪ, ಎಂತೆಂಥ ಜನ ಇರ್ತಾರಪ್ಪ. ಆ ಗಗನ ಹತ್ರ ಬಿಟ್ಟು ಹೊರಟ್ಬಿಡ್ತಾಳೆ. ಇವ್ ಅದೃಷ್ಟ ಇದ್ದಾಳೆ ಅವಳು, ಭಾರಿ ಬುದ್ಧಿ. ಅಯ್ಯಪ್ಪ, ಬುದ್ಧಿ ಅಂದರೆ ಅದು ಏನು ಹೇಳ್ತೀಯ? ಬಂದಾಗಿಂದ ನೋಡ್ತೀನಿ ಹೊಲ್ದಾಗ ಕೆಲಸ ಮಾಡೋದು. ಅಯ್ಯೋ ಅದೇನು ಆಸೆ ಅಂತೀಯ, ಅತಿ ಆಸೆ ಬಿಡು. ನೀನೇನ ಅನ್ನಕ ಯಪ್ಪ ಅದೇನು ಆಸೆ ಕೊಟ್ಟವನು ದೇವರು ಪರಮಾತ್ಮ ಅನ್ಸುತ್ತೆ ನನಗೆ. ಹ್ಞೂನಪ್ಪ ಯಪ್ಪ, ಅದೇನು ಆಸೆನೋ ಏನು. ಹೋಗು, ಅಷ್ಟಿಷ್ಟು ಆಸೆ ಇಲ್ಲ, ಅತಿ ಆಸೆರವರು. ನಮ್ಮಕ್ಕನೂ ಅವಾಗಲೇ ಮಾತಾಡ್ತಾವ. ಅಕ್ಕನ ಅದಕ್ಕೆ ಮಾತಾಡ್ಸಲ್ಲ. ಅಕ್ಕನ ಅದಕ್ಕೆ ಹೇಳಿದ್ದೀನಿ, ಎಲ್ಲ ಬೇರೆ ಊರ್ತ ಕರ್ಕೊಂಡು ಹೋಗಕ್ಕ ಕೂಲರ್ನ ಅಂತ ಹೇಳಿದ್ದೀನಿ. ಇಲ್ಲೊಬ್ರು ಸಿಗಬಾರ್ದು ಅವ್ರಿಗೆ, ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಏನಂಗೆ ಎಲ್ಲ ಏನು ಸೀಮೆಗಿಲ್ದಾರ ಅನ್ನಂಗೆ ಆಡ್ತಾರೆ ಗೊತ್ತಾ ಅವರು. ಏನು ನಮ್ಮಂಗೆ ಯಾರು ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ ಇವಾಗ. ಚೌಡಮ್ಮನಿಗಂತೂ ರಾಮ, ಆ ಅಮ್ಮನಿಗೆ ಬೆಳಗಿಕ ಇವತ್ತು ಸಾಯಂಕಾಲಕ್ಕನ ಸರಿಯಾಗಿ ತೆಗಿತೀನಿ ನೋಡು, ಸರಿಯಾಗಿ ಅಂದ್ಬಿಡ್ತೀನಿ. ಆ ಅಮ್ಮ ಬೋಲಿದನ್ ಮಾಡ್ತಾವಳೆ. ಈಗ ಹಂಗೆ ಮಗ ಸೊಸೆ ಅಂತ ಎಲ್ಲ ಚೆನ್ನಾಗಿ ಆಗ್ಬಿಟ್ಟವ್ರೆ. ಅದಕ್ಕೆ ಈಗ ಹಂಗೆ ನೆಕ್ಕೆ ಅಂತಾಳೆ ಎಲ್ಲಾರು. ನಾನು ನೀನು ಯಾರ ಮಾತು ಕೇಳ್ಬಿಡ ಋತು, ಅಷ್ಟೇ. ನೀನು ಚೆನ್ನಾಗಿರೋದಕ್ಕೆ ನೋಡು. ನೀನು ಏನೋ ತಲೆ ಕೆಡಿಸ್ಕೊಂಬಕೋಬಿಡಿ. ಯಾರು ಏನಾನ ಮಾತಾಡಲಿ, ಯಾರು ಏನಾನ ಅನ್ಕೊಂಬ್ಲಿ, ಏನೋ ತಲೆ ಕೆಡಿಸ್ಕೊಬೇಡ. ಒಟ್ಟಿನಲ್ಲಿ ಆರಾಮಾಗಿ ಚೆನ್ನಾಗಿರೋದು ನೋಡು ಅಷ್ಟೇ. ನಾನು ಋತಮ್ಗೆ ಹೇಳಿದ್ದೀನಿ, ಪ್ರವಿ ತುಂಬ ಒಳ್ಳೆನಮ್ಮ, ಅವನ ನಂಬಿಕೆ ಇಟ್ಕೊಂಡಿರು. ನೀನು ಅವ್ನು ಯಾರು ಏನೇ ಹೇಳಿದ್ರು ನೀನು ಕೇಳಬೇಡ ಅಂತ ಹೇಳಿದ್ದೀನಿ. ಯಾರು ಏನೇ ಹೇಳಲಿ, ಇಲ್ಲದ್ದು ಹೇಳ್ತಾರೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಂದಿಕ್ತಾರೆ. ಯಾರಿಗಾದ್ರೂ ಹೇಳ್ಕೊಡೋದು, ನಿಮ್ಮ ಮಕ್ಳಿಗೆ ಹೇಳ್ಕೊಡೋದು, ಹಿಂಗೆಲ್ಲ ಮಾಡ್ತಾರೆ ಬೇಕಾರೆ. ಅದೆಲ್ಲ ನಂಬೇಡ ಋತು. ಒಟ್ಟಿನಲ್ಲಿ ನೀನು ಚೆನ್ನಾಗಿರು. ನಾನು ನನ್ನ ಗಂಡ ಚೆನ್ನಾಗಿರ್ತೀವಿ ಬಿಡಕ್ಕ. ಏನೋ ನಾವೆಂತ ಇಟ್ಟು ಕನ್ಸು ಅಂತ ತಿಳ್ಕೊಂಡು ನಮ್ಮ ಅಜ್ಜಿ ನಮ್ಮ ತಾತ ಹೇಳ್ಕೊಳ್ಸವ್ರಲ್ಲ, ನಾವು ಚೆನ್ನಾಗಿರ್ತೀವಿ ಬಿಡು. ಅಷ್ಟೇ ಇರುತ್ತೆ. ಅದೊಂದು ಮನಸ್ನಾಗ ಇಕ್ಕೆ ಬಿಡು ಅಷ್ಟೇ ಸಾಕು. ಇನ್ನೇನು ತಲೆ ಕೆಡಿಸ್ಕೊಂಬಕೋಬಿಡ. ಇನ್ಯಾತು ಯಾರು ಏನಾನ ಅನ್ಕೊಂಬ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಗಂಡನ ಹೇಳ್ತಾವ್ರೆ, ಅವ್ರನ್ನ ಮಾತ್ರ ನಮ್ಮ ಮನೆ ಬಾಗಿಲಿಗೆ ಬಿಟ್ಕೊಬೇಡ, ನೀನು ಹೋಗ್ಬೇಡ ಅಂತೇಳಿ. ಇನ್ಮೇಲೆ ನಾವು ಹೋಗಲ್ಲ, ಅವರು ಬರೋದು ಬೇಡ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.